ಚೆನ್ನಾಗಿದ್ದೀರಾ? ಊಟ ಆಯ್ತಾ? ಇನ್ನ ಆಗಿಲ್ಲ. ಯಾಕೆ ನಾನು ಕೊಡಿಸ್ತೀನಿ ಅಂತ ಕಾಯ್ತಾ ಇದ್ರಾ? ಏನ್ ಮಾಡೋದು? ಯಾರಿಗಾದ್ರೂ ಏನಾದ್ರು ಕೊಡಿಸ್ಬೇಕು ಅಂದಾಗ್ಲೇ ನನ್ನ ಹೆಂಡತಿ ಕಾರ್ಗೆ ಏನು ಹಾಕಿರಲ್ಲ, ಹಂಗೆ ಕಳಿಸ್ಬಿಡ್ತಾಳೆ. ಮರು ಜಾಸ್ತಿ ನನ್ನ ಹೆಂಡತಿಗೆ. ಆಮೇಲೆ ಆರಾಮ? ಆದ್ರೆ ಅಜ್ಜಿ ನೋಡಿ, ಇದ್ರೆ ಅಜ್ಜಿ ತರ ಇರ್ಬೇಕು. ಹೆಂಗ್ ನಗುತ್ತವ್ರು ನೋಡಿ, ಹೆಂಗೆ. ಅಮ್ಮ ಆರಾಮಾಗಿದ್ದೀರಾ? ಯಾರು? ಈಗ ನಾನೇನ್ ಮಾತಾಡ್ಬೇಕ ಹೋಗ್ಬೇಕ? ಅಲ್ಲ, ಬಂದಾಗೆಲ್ಲ ಕೇಳೋದೊಂದೇ, ನಿಮ್ಮ ಹೆಂಡತಿಯಲ್ಲಿ ಹೆಂಡತಿ ಏನ್ ಮಾಡ್ತಾವ್ರೆ? ಬೀನ್ ಬ್ಯಾಗು ಮಿಸ್ ಆಗಲ್ಲ. ಇನ್ನೊಂದ್ ದಿವಸ ಬೀನ್ ಬ್ಯಾಗ್ ಜೊತೆನೆ ಬಂದ್ಬಿಡ್ತೀನಿ ಮಾತಾಡಕ್ಕೆ. ಖಂಡಿತವಾಗ್ಲೂ ಇವತ್ತೊಂದು ಸಮಯ ಆಗ್ಬಿಟ್ಟಿದೆ. ಒಂದಷ್ಟು ಈ ಒಂದು TV5 ಕಾರ್ಯಕ್ರಮ ಏನಿದೆ, ಈ ಒಂದು ಮೇಳ ನಿಜಕ್ಕೂ ಭಾರಿ ಆಶ್ಚರ್ಯ ಅನಿಸ್ತು. ನಾನು ಈ ತರ ಮೇಳಕ್ಕೆ ಹೋಗಿಲ್ಲ ಯಾವ್ದಕ್ಕೂ. ಇದೇ ಫಸ್ಟ್ ಟೈಮು. ಹಂಗ್ ಬಳಸ್ಕೊಂಡು ಹಿಂಗ್ ಬಳಸ್ಕೊಂಡು ಇದು ಎಲ್ಲಿಗೆ ಹೋಗ್ತಾ ಇದೀನಿ ಅಂತ ಗೊತ್ತಾಗ್ಲಿಲ್ಲ. ಕೊನೆಗೆ ಹತ್ತಕ್ಕೆ ಸಾರ್ ಬರೀ ಸರ್ ಅಂದ್ಬಿಟ್ಟು ಯಾವ್ದೋ ಟೇಬಲ್ ಅಲ್ಲಿ ಈ ಕಡೆಗೆ ಕರ್ಕೊಂಡ್ ಬಂದ್ಬಿಟ್ರತ್ತಾಗಿ ರಮೇಶ್ ಸರ್. ಭಾರಿ ಖುಷಿ ಆಗುತ್ತೆ. ಈ ಒಂದು 10 ಗಂಟೆ ಆದ್ರೂ ಇಂಥ ಒಂದು ಸಿಟಿನಲ್ಲಿ ನೀವು ಎಲ್ಲರೂ ಕುಂತಿರೋದು ನೋಡಿ ನಂಗೆ ಭಾರಿ ಖುಷಿ ಆಯ್ತೈತೆ. ಮನುಷ್ಯ ನೋಡಿ, ನಾನೊಂದು 2 ಲಾಜಿಕ್ ತಿಳ್ಕೊಂಬಿಟ್ಟಿದ್ದೀನಿ. ಈ ಶ್ರೀಮಂತರು ಮತ್ತು ಬಡವ್ರಿಗೆ ಫ್ರೀಯಾಗಿ ಸಿಗೋದು ಒಂದೇ ಒಡವೆ. ಅದು ಯಾವ ಸೇಟು ಹತ್ರನೂ ಸಿಗಲ್ಲ, ಯಾವ ಒಡವೆ ಅಂಗಡಿ ಹತ್ರನೂ ಸಿಗಲ್ಲ. ಯಾವುದು? ನಗು. ಏನ್ ಹೇಳಿ? ನಗು. ನಾನು ಇಷ್ಟೆಲ್ಲ ಹೇಳಿದ್ರು ಆ ಮಗು ನಗುತ್ತಾ ಇಲ್ಲ. ಯಾಕೆ? ಇರ್ಲಿ. ಅಳ್ತಾ ಇತ್ತ? ಮಗುಗೆ ಅರ್ಥ ಆಗಿಲ್ವಾ? ನಾನು 5 ವರ್ಷದ ಮಗುಗೆ ಹೇಳಲಿಲ್ಲ, 20 ವರ್ಷದ ಮಗುಗೆ ಹೇಳಿದೆ. ಈ ನಗು ಬೇಕು ಆಕ್ಚುಲಿ. ನೋಡಿ ಅಲ್ವಾ? ಮನುಷ್ಯ ಎಷ್ಟು ಒಡವೆ ಹಾಕೊಳ್ಳಿ, ಎಷ್ಟು ದುಡ್ಡು ಹಾಕೊಳ್ಳಿ, ಮನಸ್ಸಲ್ಲಿ 108 ಟೆನ್ಷನ್ ಇದ್ಬಿಟ್ರೆ ನಮ್ಮ ತಾಯಣ್ಣಗಳು ಆ ದುಡ್ಡಿಗೂ ವ್ಯಾಲ್ಯೂ ಇರಲ್ಲ, ಒಡವೆಗೂ ವ್ಯಾಲ್ಯೂ ಇರಲ್ಲ. ಕರೆಕ್ಟಾ? ಮಿಸ್ಸಿಂಗ್ ಏನು? ನಗು ಅಷ್ಟೇ. ನಗಬೇಕು, ನಗ್ತಾ ಇರಬೇಕು, ಆರೋಗ್ಯದಿಂದ ಇರಬೇಕು. ಆಗಷ್ಟೇ ಜೀವನ ಸಾರ್ಥಕವಾಗೋದು. ಅಲ್ವಾ ಸರ್? ಕರೆಕ್ಟಾ? ಮನಸ್ಪುರ ನಕ್ಬಿಡ್ಬೇಕು. ಆಯ್ತಾ? ಒಂದ್ ಸ್ವಲ್ಪ ನಗ ಅಂತ ಒಂದು ಪ್ರಯತ್ನ ಮಾಡೋಣ ಬೇಡವಾ? ಸಾಲ್ತಾ ಇಲ್ಲ ಜೋಸು. ಇಷ್ಟು ಜನಕ್ಕೆ ಎದ್ದೇಳ್ಬೇಕು ಜೋಶು. ಈಗ ನನ್ನ ಹೆಂಡತಿ ಬಂದಿದ್ರೆ ಚೆನ್ನಾಗಿತ್ತಿತ್ತು ಅನ್ನೋರ್ ಕೈ ಎತ್ತಿ ನೋಡೋಣ. ನಿಮ್ಮ ಹೆಂಡತಿ ಬರ್ದಿದ್ದೇ ಒಳ್ಳೇದಾಯ್ತು ಅನ್ನೋರ್ ಕೈ ಎತ್ತಿ ನೋಡೋಣ. ನಿಮ್ಮಿಬ್ರು ನೋಡ್ತಾ ಇದ್ರೆ ನನ್ನನ್ನು ನೋಡ್ಕೊಂಡಂಗೆ ಅನಿಸ್ತೈತೆ. ಸಾರ್, ನಿಮ್ಮ ಮನೆಯವರು ಅಲ್ಲೇ ಕೂತವ್ರ? ಅವರೇ ಧರ್ಮಪತ್ನಿನ? ಅಮ್ಮ ಬೈತೀರ ಅವ್ರನ್ನ? ಪ್ರೀತಿ ಮಾಡ್ತೀರ? ಯಾವತ್ತಾದ್ರೂ ಒಂದು ದಿವಸ ಐ ಲವ್ ಯು ಅಂತ ಹೇಳಿದಿರ ಅವ್ರಿಗೆ? ತುಂಬಾ ಸಲ ಹೇಳಿದಿರಲ್ವಾ? ಒಳ್ಳೇದಾಗ್ಲಿ, 100 ವರ್ಷ ಚೆನ್ನಾಗಿರಿ.